ಟೆಕ್ನಾಲಜಿಕಲ್ ಅಡ್ವಾನ್ಸಸ್. ಯಾಕಂದರೆ ಸರ್ ನಾನು ಇದನ್ನು ಈ ಫ್ಯಾನ್ಸ್ಗಳ ವಿಚಾರವಂತ ಬಂದಾಗ ಅಂದರೆ ಅವ್ರವ್ರಿಗೆ ಅವರವರ ಹೀರೋಗಳೇ ದೊಡ್ಡ ಒಂದು ಮಟ್ಟದಲ್ಲಿ ಅವ್ರು ನೋಡ್ತಾ ಇರ್ತಾ ಇರುವಂಥದ್ದು. ಬಟ್ ಆ ಅಭಿಮಾನ ಅನ್ನುವಂಥದ್ದು ಅತಿರೇಕಕ್ಕೆ ಹೋದಾಗ ಕೆಲವೊಂದಿಷ್ಟು ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ತುಂಬಾ ಇರುವಂಥದ್ದು. ಬಟ್ ಅಂತಹ ವ್ಯಕ್ತಿಗಳಿಗೆ, ಅಂಥ ಅಭಿಮಾನಿಗಳಿಗೆ ಹೇಳುವಂಥದ್ದಾದರೆ, ಅಂದರೆ ಸಮಾಜದ ದೃಷ್ಟಿಕೋನ, ಒಳಿತಿನ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಹೇಳುವಂಥದ್ದಾದರೆ ಚೇತನ್ ಅವ್ರು ಏನು ಹೇಳ್ತಾರೆ? ಫಸ್ಟ್ ನೀವು ಹೇಳೋದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಾನು ಹೇಗೆ ಒಂದು ಜಾತಿಯವರೋ ಅಥವಾ ಒಂದು ಧರ್ಮದವ್ರನ್ನ ಜನರಲೈಸ್ ಮಾಡಲ್ವೋ, ಒಂದು ಹೀರೋಯಿನ ಅಭಿಮಾನಿಗಳು ಅಂತ ಏನು ಹೇಳ್ತೀವೋ ಅವ್ರನ್ನ ಜನರಲೈಸ್ ಮಾಡೋಕ್ಕಾಗಲ್ಲ. ಎಲ್ಲ ತರ್ತರಾವರಿ ರೀತಿಯಲ್ಲಿ ಬರ್ತಾರೆ, ತರ್ತರಾವರಿ ಮನಸ್ಥಿತಿಗಳಿರುತ್ತೆ, ತರ್ತರಾವರಿ ಸಿದ್ಧಾಂತದವರಾಗಿರ್ತಾರೆ. ಎಲ್ಲರೂ ಬೇರೆ ಬೇರೆ ಕಾರಣಗಳಿಗೆ ಆ ವ್ಯಕ್ತಿನೋ, ಆ ಹೀರೋನೋ, ಆ ಸ್ಟಾರ್ನ ಇಷ್ಟಪಡ್ತಾ ಇರ್ತಾರೆ. ಸೊ ನಮಗೆ ಈ ಸನ್ನಿವೇಶದಲ್ಲಿ ನಾವು ಅವ್ರನ್ನ ಜನರಲೈಸ್ ಮಾಡದೆ, ನಾವು ಆದಷ್ಟು ಅವ್ರಿಗೆ ಒಂದು ಯಾರೇ ತಪ್ಪು ಮಾಡಿದ್ರು, ಅದು ಒಂದು ವ್ಯಕ್ತಿಯ ಅಭಿಮಾನಿಗಳು ಮಾತ್ರ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋಕ್ಕಾಗಲ್ಲ. ಸಮಾಜದ ಅನೇಕ ರೀತಿಯಲ್ಲಿ ಈ ಥರ ನಿಂದನಾತ್ಮಕ ಮಾತುಗಳಾಗ್ತಾ ಇದೆ. ಯಾರೇ ಈ ಥರ ನಿಂದನಾತ್ಮಕ ಮಾತುಗಳನ್ನು ಒಂದು ಮಹಿಳೆ ಮೇಲೋ, ಒಂದು ಟ್ರಾನ್ಸ್ಜೆಂಡರ್ ಮೇಲೋ ಈ ಥರದ್ದು ಮಾಡಿದಾಗ ಅದರ ಮೇಲೆ ಯಾವ ಥರ ಕ್ರಮ ತಗೋಬೇಕು, ಮತ್ತು ಅದೇ ಥರ ಓವರಾಲ್ ಅವೇರ್ನೆಸ್ ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಮತ್ತು ಯಾರು ಅವರ ಅಭಿಮಾನಿಗಳು ಯಾರನ್ನು ಫಾಲೋ ಮಾಡ್ತೀವಿ ಅಂತಾರೆ, ಅವ್ರಿಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಒಂದು ಅವ್ರನ್ನ ಫಾಲೋ ಮಾಡೋರು ಅಥವಾ ಅವ್ರನ್ನ ಇಷ್ಟಪಡೋರಿಗೆ ಒಳ್ಳೆ ದಿಕ್ಕಿನಲ್ಲಿ ಹೋಗೋದನ್ನು ಅವ್ರಿಗೆ ಹೇಳ್ಕೊಡೋ ರೀತಿಯಲ್ಲಿ, ಮತ್ತು ಅವರು ಕೂಡ ನುಡಿದಂತೆ ನಡೆಯೋರಾಗಿ. ನಮಗೆ ಬೇರೆಯವ್ರ ಬುದ್ಧಿವಾದ ಮಾಡೋದು ಅದು ಸುಲಭ, ಬಟ್ ಆ ಬುದ್ಧಿವಾದದಲ್ಲಿ ನೀವು ಕೂಡ ಅದೇ ಹಾದಿನಲ್ಲಿ ನಡೆಕೊಂಡು ಒಂದು ಉತ್ತಮ ಸಮಾಜದ ಕಡೆ ಮಾಡಿದ್ರೆ ಇಟ್ ವಿಲ್ ಬಿ ಒಂದು ಪ್ರಜಾಪ್ರಭುತ್ವಕ್ಕೆ, ಕರ್ನಾಟಕಕ್ಕೆ, ಓವರಾಲ್ ಸೊಸೈಟಿಗೆ ಭಾಳ ಒಳ್ಳೆ ಬೆಳವಣಿಗೆ. ಸೊ ದೀಸ್ ಆರ್ ಮಲ್ಟಿ ಡಿಮೆನ್ಷನಲ್ ಥಿಂಗ್ಸ್. ಈ ಅನೇಕ ರೀತಿ ಬರ್ತಾ ಇದೆ. ನಾನು ಯಾವತ್ತೂ ಜನರ ಮೇಲೆ ತಪ್ಪು ಹಾಕೋಣಲ್ಲ. ನಾನು ಈ ಅನ್ಯಾಯದ ವ್ಯವಸ್ಥೆ, ಒಂದು ಅಸಮಾನತೆ ವ್ಯವಸ್ಥೆ, ಮತ್ತು ಯಾರ್ಯಾರು ಪ್ರಭಾವಿಗಳಿರ್ತಾರೆ, ಆರ್ಥಿಕ ಪ್ರಭಾವಿಗಳು, ರಾಜಕೀಯ ಪ್ರಭಾವ ಇರೋದು, ಸಿನಿಮಾದಲ್ಲಿ ಪ್ರಭಾವ ಅಂದರೆ ದ ಪವರ್ ಟು ಇನ್ಫ್ಲೂಯೆನ್ಸ್ ಮೈಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪಾಲಿಸಿ ಆ್ಯಂಡ್ ಇನ್ಫ್ಲೂಯೆನ್ಸ್ ಸೊಸೈಟಿ, ಅವ್ರ ಮೇಲೆ ಒಂದು ಜಾಸ್ತಿ ನಿರೀಕ್ಷೆ ಇಟ್ಕೊತೀವಿ. ಆ್ಯಂಡ್ ಅವರನ್ನು ಒಂದು ರೀತಿ ಜಾಸ್ತಿ ಪ್ರಶ್ನೆ ಮಾಡ್ತೀವಿ. ಆ್ಯಂಡ್ ಅವರನ್ನು ಜಾಸ್ತಿ ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾವು ಒಂದು ರೀತಿ ಒತ್ತಡ ಹಾಕ್ತೀವಿ. ಜನಸಾಮಾನ್ಯರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವ್ರದ್ದೇ ಆದ ಸಮಸ್ಯೆಗಳಲ್ಲಿರ್ತಾರೆ, ಒತ್ತಡಗಳಲ್ಲಿರ್ತಾರೆ, ಜಂಜಾಟದಲ್ಲಿರ್ತಾರೆ. ಅವರು ಕೂಡ ಎಲ್ಲರೂ ಸೇರಿ ನಾವು ಒಳ್ಳೆ ಕೆಲಸ ಮಾಡಬೇಕು. ಬಟ್ ಪೀಪಲ್ ಇನ್ ಪೊಸಿಷನ್ಸ್ ಆಫ್ ಪವರ್ ಆ್ಯಂಡ್ ಇನ್ಫ್ಲುಯೆನ್ಸ್ ಹ್ಯಾವ್ ಅ ಮೋರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ನಾನು ಆ ಅಭಿಮಾನಿಗಳು ಅನ್ನೋದಕ್ಕಿಂತ ಜನರಲೈಸ್ ಮಾಡೋಕ್ಕಾಗಲ್ಲ, ಮತ್ತು ಎಲ್ಲರೂ ಒಂದೇ ರೀತಿ ನೋಡೋಕ್ಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಹೂ ದೇ ಆರ್ ಫಾಲೋವಿಂಗ್, ಎಲ್ಲರ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಸಮಾಜಕ್ಕೆ ವಾಪಸ್ ಕೊಡೋದು.